ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ತುಂಬ ಗ್ಯಾಪ್ ಆಗಿನ ಮೇಲೆ ಮತ್ತೆ ಒಂದು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿಬಿಟ್ಟಿತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಇವತ್ತು ಬೆಳಿಗ್ಗೆ 6 o'clock ಇಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ರಂಗೋಲಿ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇದೇನು ಕಟ್ಟಿ ಮುಂದೆ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಬೋದು. ಆ್ಯಕ್ಚುಲಿ ಏನಂದ್ರೆ ಇದು ತುಳಸಿ ಕಟ್ಟಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟೆಪ್ ಈ ರೀತಿ ಕಟ್ಟಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಒಂದು ರೆಡಿಮೇಡ್ ತುಳಸಿ ಕಟ್ಟಿನ ತಗೊಂಡು ಬಂದು ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಡೆಕೋರೇಷನ್ ಮಾಡೋಣ ತುಳಸಿ ಕಟ್ಟಿನ ಅಂತೇಳಿ ಅನ್ಕೊಂಡಿದ್ದೀನಿ. ಡೆಕೋರೇಷನ್ ಮಾಡಿದ್ದಾದ್ಮೇಲೆ ಖಂಡಿತ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇವತ್ತಿನ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ರಂಗೋಲಿ ಡಿಸೈನ್. ಡೈಲಿ ಒಂದೊಂದು ರಂಗೋಲಿನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ರಂಗೋಲಿ ವಿಡಿಯೋ ಕೂಡ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತೇನಂದ್ರೆ ಮೊಹರಂ ಸ್ಪೆಷಲ್ ಚೊಂಗೆ ಮಾಡ್ತಾ ಇದ್ದೀನಿ. ನಮ್ಮ ಸೈಡ್ ಎಲ್ಲ ಮೊಹರಂ ಹಬ್ಬದಲ್ಲಿ ಮಾಡ್ತಾರೆ. ಅದಕ್ಕೆ ಅಂತ ಹೇಳಿ ಇದೊಂದು ಚೊಂಗೆ ಮಣಿನ ನಾನು ತರಿಸ್ಕೊಂಡಿದ್ದೀನಿ. ಇದು ಆಕ್ಚುಲಿ ಕಲ್ಲಲ್ಲಿ ಮಾಡಿರ್ತಾರೆ, ಆಮೇಲೆ ವುಡ್ ಅಲ್ಲಿ ಕೂಡ ಮಾಡಿರೋದಿರುತ್ತೆ. ಮಾರ್ಕೆಟ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಹಂಗೆ ಆನ್ಲೈನ್ ಒಂದ್ ಸರ್ತಿ ಸರ್ಚ್ ಮಾಡಿ ನೋಡ್ತೀನಿ. ನಂಗೆ ಅಕಸ್ಮಾತ್ ಆನ್ಲೈನ್ ಅಲ್ಲಿ ಏನಾದ್ರು ಈ ಪ್ರಾಡಕ್ಟ್ ಲಿಂಕ್ ಏನಾದ್ರು ಸಿಕ್ಕರೆ ಖಂಡಿತ ನಾನು ಸ್ಕ್ರೀನ್ ಮೇಲೆ ಲಿಂಕ್ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಫ್ರೈಡೆ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೆ. ಮಗಳಿಗೆ ಸ್ಕೂಲ್ ಇರಲಿಲ್ಲ, ಹಂಗಾಗಿ ಮಮ್ಮಿ ಸ್ನ್ಯಾಕ್ಸ್ ಮಾಡ್ಕೊಡು ಅಂತ ಕೇಳಿದ್ಲು. ಅದಕ್ಕೆ ನಾನು ಆಲ್ಮೋಸ್ಟ್ ಅನ್ಹೆಲ್ದಿ ಸ್ನ್ಯಾಕ್ಸ್ ಎಲ್ಲ ಪ್ರಿಫರ್ ಮಾಡಲ್ಲ. ಏನಾದರೂ ಹೆಲ್ದಿನೇ ಮನೇಲಿ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏನಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮಖಾನನೇ ರೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ರೋಸ್ಟ್ ಮಾಡೋದಂದ್ರೆ ತುಂಬಾನೇ ಸಿಂಪಲ್. ನಾನು ಭಾಳ ಏನು ಇದಕ್ಕೆ ಮಸಾಲೆ ಎಲ್ಲ ಹಾಕೋದಕ್ಕೆ ಹೋಗಲ್ಲ. ಜಸ್ಟ್ ಪ್ಲೇನ್ ಆಗಿ ರೋಸ್ಟ್ ಮಾಡ್ಕೊಡ್ತೀನಿ ಅಷ್ಟೇ. ಇದಕ್ಕೇನಂದ್ರೆ ಒಂದು ಕಡಾಯಿ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಅದರಲ್ಲಿ ಮಖಾನನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ತೀನಿ. ಮಖಾನ ಚೆನ್ನಾಗಿ ರೋಸ್ಟ್ ಆಗಿದ್ದಾದ್ಮೇಲೆ ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ. ಆಮೇಲೆ ಒಂದು 2-3 ಡ್ರಾಪ್ಸ್ ಆಗೋಷ್ಟು ಲಿಂಬೆ ರಸನ ಸೇರಿಸ್ಕೊಳ್ತೀನಿ. ಲಿಂಬೆ ರಸ ಹಾಕಿರ್ತೀವಲ್ವಾ, ಅದಕ್ಕೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇಷ್ಟೇ, ಪ್ರತಿ ಸರ್ತಿ ನನ್ನ ಮಗಳು ಸ್ನ್ಯಾಕ್ಸ್ ಕೇಳಿದಾಗ ಆಲ್ಮೋಸ್ಟ್ ಮಖಾನನೇ ಈ ರೀತಿ ರೋಸ್ಟ್ ಮಾಡ್ಕೊಡ್ತೀನಿ ಸಿಂಪಲ್ ಆಗಿ. ಹೆಲ್ತ್ಗೂ ತುಂಬಾ ಒಳ್ಳೇದು. ಅಂಡ್ ಹೆಲ್ದಿ ತಿನ್ನಿಸಿದ್ವಿ ಮಕ್ಕಳಿಗೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಆಮೇಲೆ ಮಕ್ಕಳು ಅನ್ಹೆಲ್ದಿಗೆ ಅಡಿಕ್ಟ್ ಆಗಲ್ಲ. ಇದಂತೂ ತುಂಬಾನೇ ಈಸಿ ಅಂಡ್ ಕ್ವಿಕ್ ಆಗಿ ಆಗುವಂತ ಸ್ನ್ಯಾಕ್ಸ್. ನಿಮ್ಮ ಮಕ್ಕಳಿಗೂ ಕೂಡ ಒಂದ್ ಸರ್ತಿ ಟ್ರೈ ಮಾಡಿ. ಆಮೇಲೆ ದಿವ್ಯಾ ಅಂತೂ ಆಲ್ರೆಡಿ ವೇಟ್ ಮಾಡ್ತಾ ಇದ್ಲು, ಮಮ್ಮಿ ಬೇಗ ಕೊಡು ಅಂತ ಹೇಳಿ. ಸೊ ಅವಳಿಗೆ ಸ್ನ್ಯಾಕ್ಸ್ ಹಾಕೊಟ್ಬಿಟ್ಟು ನಾನು ನೆಕ್ಸ್ಟ್ ನನ್ನ ಚೊಂಗೆ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಇನ್ನ ದಿವ್ಯಾ ತಿಂತಿರ್ತಾಳಲ್ವಾ, ಅವಾಗ ದಿವ್ಯಾ ನೋಡ್ಬಿಟ್ಟು ಅಥರ್ವನ್ಗೂ ತುಂಬಾ ಇಷ್ಟ ಆಗಿರ್ತೈತಿ. ಅವಳು ಏನ್ ತಿಂತಾಳೆ ಅದನ್ನೇ ನನ್ಗೂ ತಿನ್ಸು, ನನ್ಗೂ ಕೊಡು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ದಿವ್ಯಾ ಅಥರ್ವನಿಗೆ ತಿನ್ನಿಸ್ಕೊಳ್ತಾನೆ, ತಾನು ತಿಂತಾ ಇದ್ಲು. ಸ್ಕ್ರೀನ್ ಟೈಮ್ ಮೊಬೈಲ್ ಇಂದ ಮಕ್ಕಳಿಗೆ ಅವಾಯ್ಡ್ ಮಾಡ್ಬೋದು, ಬಟ್ ಟಿವಿ ಅಂತೂ ಆಗಾಗ ನೋಡ್ತಾನೆ ಇರ್ತಾರೆ. ಟಿವಿ ನೋಡ್ಕೊಂತ ತಿನ್ಕೊಂಡು ಕೂತಿದ್ರು. ಆಮೇಲೆ ಅಥರ್ವನ್ಗೆ ಸ್ವಲ್ಪ ಹಂಗೆ ಗುಡ್ ಹ್ಯಾಬಿಟ್ಸ್ ಎಲ್ಲ ಕಲ್ಸೋಣ, ಮಾತಾಡೋದೆಲ್ಲ ಹೇಳ್ಕೊಡೋಣ ಅಂತ ಹೇಳಿ ಅವನ ಕೈಯಲ್ಲಿ ಮಖಾನ ಕೊಟ್ಬಿಟ್ಟು ಅಥರ್ವ ನನಗೂ ತಿನ್ಸು ಅಂತ ಹೇಳ್ತಾ ಇದ್ದೆ. ನನಗೆ ಕೊಡು ಅಂತ ಹೇಳಿದ್ರಾಗ ಒಂದು ಟೈಮ್ ತಾನೇ ತಿಂದ್ಬಿಟ್ಟ, ಮತ್ತೆ ಇನ್ನೊಂದು ಟೈಮ್ ಹೋಗ್ಬಿಟ್ಟು ದಿವ್ಯನಿಗೆ ತಿನ್ಸಿದ. ನನ್ಗಂತೂ ತಿನ್ನಿಸ್ಲೇ ಇಲ್ಲ. ಇವಾಗ ಇನ್ನು ಅವನಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಮೇಲೆ ಒಂದು 20 days ಆಗಿದೆ ಅಂತ ಅನ್ಕೊಳ್ತೀನಿ. ಒಂದೊಂದೇ ಹೇಳ್ಕೊಟ್ರೆ ಕಲ್ತ್ಕೊಳ್ತಾನೆ. ಮತ್ತು ಇವಾಗ ಅವ್ರಿಗಿಬ್ರಿಗೂ ತಿನ್ನಕ್ಕೆ ಹಚ್ಬಿಟ್ಟು ನಾನು ಚೊಂಗೆ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಏನು ಮಾಡೋದು ಗೊತ್ತಾ, ನಾರ್ಮಲ್ ಚಪಾತಿ ಹಿಟ್ಟಿರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಂತೀವಿ ಸೇಮ್ ಅದೇ ಥರನೇ ಕಲಿಸ್ಕೊಳ್ಳೋದಷ್ಟೇ. ಒಂದು ಚುಟ್ಕಿಯಷ್ಟು ಉಪ್ಪು ಹಾಕೊಂಡು 1 ಸ್ಪೂನ್ ಎಣ್ಣೆನ ಹಾಕೊಂಡು ನೀಟಾಗಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ. ಆಮೇಲೆ ಮೊಹರಂ ಹಬ್ಬದಲ್ಲಿ ಸಿಗೋ ಸ್ಪೆಷಲ್ ಸಕ್ಕರೆ ಇದು. ಇದನ್ನ ದೇವ್ರಿಗೆ ಸಕ್ಕರೆ ವಹಿಸ್ಕೊಂಬಂದಿದ್ವಿ, ಅದೇ ಸಕ್ಕರೆನ ಇಟ್ಕೊಂಡ್ಬಿಟ್ಟು ಚೊಂಗೆ ಮಾಡ್ತಾ ಇದ್ದೀನಿ. ಎಲ್ಲರೂ ಹಾಗೆ ಮಾಡ್ತಾರೆ. ಇನ್ನು ಒಂದಷ್ಟು ಜನ ಇದು ಸಕ್ಕರೆ ಉಳ್ದಿರಲ್ಲ, ಅವ್ರ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾರೆ. ಇದು ಆಲ್ಮೋಸ್ಟ್ ಎಲ್ಲ ಕಿರಾಣಿ ಸ್ಟೋರ್ ಒಳಗೆ ಸಿಗ್ತಿರ್ತೈತಿ ಮೊಹರಂ ಟೈಮ್ ಒಳಗೆ. ಇದಕ್ಕೆ
ಇದಕ್ಕಿನ್ನ ನಾನು ಒಂದೆರಡು ಏಲಕ್ಕಿನ ಜಜ್ಜಿ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿನ ಸೇರಿಸ್ಕೊಂಡಿದ್ದೆ ಮೇಲೆ ಅಷ್ಟೇ. ಆಮೇಲೆ ಇನ್ನೇನು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನ ಸಣ್ಣ ಸಣ್ಣದು ಉಳ್ಳೆ ಥರ ಮಾಡಿಕೊಂಡು ತೀರಾ ತೆಳ್ಳಗೆ ಮಾಡಬಾರ್ದು, ಹಂಗಂತ ತೀರಾ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಉರುಳಿನ ಹರ್ಕೊಂಡ್ಬಿಟ್ಟು ಇದು ಚೊಂಗೆ ಮಾಡೋದು ಮಣಿ ಇರುತ್ತಲ್ಲ ಅದ್ರ ಮೇಲೇ ಇದನ್ನು ಲಟ್ಟಿಸ್ಕೋಬೇಕು. ಇದು ಮಣಿ ಯಾವ ಥರ ಇರುತ್ತೆ ಅಂದರೆ ಒಂದು ಸ್ವಲ್ಪ ಡಿಸೈನ್ ರೀತಿನಲ್ಲಿ ಇರುತ್ತೆ. ಇದ್ರ ಮೇಲೆ ಚಪಾತಿ ಥರ ಲಟ್ಟಿಸ್ಕೊಂಡಾಗ ಅದು ಚೊಂಗೆ ಮೇಲೇನು ಡಿಸೈನ್ ಇರ್ತೈತಲ್ಲ ಅದು ಚಪಾತಿ ಮೇಲೆ ಮೂಡುತ್ತೆ. ಅದ್ರ ಮೇಲೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಚಪಾತಿ ಮಾಡೋವಾಗ ನಾವೇನು ಮಾಡ್ತೀವಿ, ಚಪಾತಿ ಹಿಟ್ಟನ್ನೇ ಒಳಿಸ್ಬಿಟ್ಟು ಹಿಂಗೆ ಸರೌಂಡಿಂಗ್ ಸುತ್ತಿ ಥರ ಆ ರೀತಿನಲ್ಲಿ ಚಪಾತಿ ಲಟ್ಟಿಸ್ತೀವಿ. ಬಟ್ ಇದ್ರಾಗ ಹೆಂಗಂದ್ರೆ ಅದು ಚಪಾತಿ ಮಾಡೋದು ಮಣಿ ಇರುತ್ತಲ್ಲ ಅದನ್ನ ತಿರುಗಿಸ್ಕೊಳ್ತಾ ಇದನ್ನ ಚಪಾತಿ ಹಿಟ್ಟಿಂದ ಏನಿರುತ್ತಲ್ಲ ಅದನ್ನ ಲಟ್ಟಿಸ್ಕೊಂತ ಬರಬೇಕು. ಮತ್ತೆ ಆಲ್ರೆಡಿ ಯಾರಿಗೆಲ್ಲ ಇದು ಚೊಂಗೆ ಮಾಡೋದು ಪ್ರೊಸೆಸ್ ಗೊತ್ತೈತಿ ಅಂಡ್ ಯಾರೆಲ್ಲ ತಿಂದಿದ್ರ ಅಂತ ಕೂಡ ಮರಿದೆ ಕಮೆಂಟ್ ಮಾಡಿ ಆಯ್ತಾ. ಇದು ಒಂದಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ, ಲಟ್ಸಿದ್ದಾದ್ಮೇಲೆ ಎಷ್ಟು ಚಂದ ಡಿಸೈನ್ ಕಾಣಿಸ್ತಾ ಇತ್ತು. ಇದು ಈಸಿಯಾಗಿ ರಿಮೂವ್ ಆಗುತ್ತೆ ಲಟ್ಸೋವಾಗ, ಅಂದ್ರೆ ಆಯಿಲ್ ಹಾಕಿ ಲಟ್ಸಿರ್ತೀವಲ್ಲ ಹಾಗಾಗಿ ಚೊಂಗೆ ಮಣಿಯಿಂದ ಬೇಗ ಹೊರಗೆ ಬರುತ್ತೆ. ಡಿಸೈನ್ ಈ ರೀತಿನಲ್ಲಿ ಕಾಣಿಸ್ತಾ ಇತ್ತು. ಇದೇ ತರ ಒಂದಷ್ಟು ನಾನು ಫಸ್ಟ್ ಲಟ್ಸಿಟ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಬೇಯಿಸ್ಕೊಳ್ತಾ ಬರ್ತೀನಿ. ಫಸ್ಟ್ ಒಂದು 3 ಅಷ್ಟೇ ಲಟ್ಟಿಸ್ಕೊಂಡೆ ನಾನು, ಜಾಸ್ತಿ ಲಟ್ಸಿಟ್ಕೊಂಡ್ಬಿಟ್ರೆ ಡ್ರೈ ಆಗಿಬಿಡುತ್ತೆ, ಆಮೇಲೆ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು 3 ಅಷ್ಟೇ ಮಾಡಿದೆ. ಆಮೇಲೆ ಇದು ಹೋಳಿಗೆ ಮಾಡೋ ಹಂಚಿದ್ದು, ನಾನು ಆಲ್ಮೋಸ್ಟ್ ಡೈಲಿ ಚಪಾತಿ ಇದರಲ್ಲೇ ಮಾಡ್ತೀನಿ, ಅದಕ್ಕೆ ಇದು ಚೊಂಗೆ ಕೂಡ ಇದರಲ್ಲೇನೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಹಂಚನ್ನ ಯೂಶ್ವಲಿ ಹೋಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಬಟ್ ನಾನು ಇದರಲ್ಲೇ ಡೈಲಿ ಚಪಾತಿ ಮಾಡ್ತಿರ್ತೀನಿ. ಆ್ಯಂಡ್ ಚೊಂಗೆನ ಬೇಯಿಸ್ಕೊಂಡಾದ್ಮೇಲೆ ಬಿಸಿ ಇರೋವಾಗನೇ ಇದ್ರ ಮೇಲೆ ಸಕ್ಕರೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಿಂಗೆ ಹಾಕ್ತಾನೆ ಬರಬೇಕು. ಒಂದೊಂದಾದ್ಮೇಲೆ ಒಂದೊಂದು ಬೇಯಿಸಿದ ಮೇಲೆ ಇದ್ರ ಮೇಲೆನ ಹಾಕೊಳ್ತಾ ಮತ್ತು ಅದ್ರ ಮೇಲೆ ಸಕ್ಕರೆ ಹಾಕೊಳ್ತಾ ಬರಬೇಕು. ಆಮೇಲೆ ರಿಮೈನಿಂಗ್ ಚೊಂಗೆ ಎಲ್ಲ ರೆಡಿ ಮಾಡಿ ಅದನ್ನ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕೊಳ್ತಾ ಬಂದೆ. ಫಸ್ಟ್ ಟೈಮ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅಂಡ್ ಮಮ್ಮಿ ಮಾಡ್ತಾರಲ್ವ ಸೇಮ್ ಅದೇ ಥರನೇ ಇತ್ತು. ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ, ಅಥವಾ ನೀವು ಯಾರಾದರೂ ಬೇರೆ ಥರ ಮಾಡ್ತೀರಾ ಅದನ್ನು ಕೂಡ ತಿಳಿಸಿ ಆಯಿತಾ. ನಾನು ಚೊಂಗೆ ರೆಡಿ ಮಾಡೋವರೆಗೂ ಅಥರ್ವ ದಿವ್ಯನ್ ಜೊತೆಗೆ ಆಟ ಆಡ್ತಾ ಇದ್ದೆ, ಇಬ್ಬರು ಆಟ ಆಡ್ತಾ ಇದ್ದಾರಲ್ಲ ಅಂತ ಹೇಳಿ ಆದಷ್ಟು ಸ್ವಲ್ಪ ಬೇಗನೆ ರೆಡಿ ಮಾಡಿದೆ. ಆದರೂ ಕೂಡ ಇವ್ನು ಓಡಿ ಬಂದ್ಬಿಟ್ಟ ನನ್ನ ಕಡೆ. ಅವ್ನದ್ದು ಆಲ್ರೆಡಿ ನಿದ್ದೆ ಮಾಡೋ ಟೈಮ್ ಆಗಿತ್ತು, ಆಫ್ಟರ್ನೂನ್ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಟೈಮ್ ಒಂದು 2 ತಾಸು ಮಲ್ಕೊಳ್ತಾನೆ, ಅದಕ್ಕೆ ಮಕ್ಕೋಣ ಟೈಮ್ ಆಗಿತ್ತು ಅಂತ ಹೇಳಿ ಎದ್ದು ಓಡಿ ಬಂದ್ಬಿಟ್ಟ. ಮತ್ತೆ ಇವತ್ತಿನ ನನ್ನ ಚೊಂಗೆ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಆ್ಯಂಡ್ ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ಲಾಗ್ಸ್ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಆಯಿತಾ. ಆಮೇಲೆ ನಾನು ಫಸ್ಟ್ ಟೈಮ್ ಚೊಂಗೆ ಮಾಡಿದ್ನಲ್ಲ, ಇವ್ರಿಗೆ ಟೇಸ್ಟ್ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿದ್ರೆ ಈ ರೀತಿ ರಿಯಾಕ್ಷನ್ ಮಾಡ್ತಾ ಇದ್ರು, ಒಳ್ಳೆ ಕಿಂಡಲ್ ಮಾಡೋ ಥರ. ಆಮೇಲೆ ಟೇಸ್ಟ್ ಮಾಡಿ ನೋಡಿದ್ರು, ಇವ್ರಿಗೂ ಇಷ್ಟ ಆಯಿತು. ಆ್ಯಂಡ್ ನಮ್ಮ ದಿವ್ಯಾಗಂತೂ ತುಂಬಾ ಇಷ್ಟ ಆಯಿತು. ಮಮ್ಮಿ ನಂಗೆ ಡೈಲಿ ಇದೇ ಥರ ಲಂಚ್ ಬಾಕ್ಸಿಗೆ ಮಾಡಿಕೊಡು ಅನ್ನೋ ಥರ ಹೇಳ್ತಾ ಇದ್ಲು. ಹಾಗೆ ನನ್ನ ಅಥರ್ವನ್ ತೂಕೊಳ್ತಾ ನಾನು ಕೂಡ ಒಂದು ಚೊಂಗೆ ತಿಂದೆ. ಆ್ಯಂಡ್ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ.